Hello friends, welcome back to Varadaraj YouTube channel. ಏಮ್ಸ್ ನಾರ್ಸೆಟ್ 2026 ನೋಟಿಫಿಕೇಷನ್ ಔಟ್ ಆಗಿರ್ತಕ್ಕಂಥದ್ದು ಆಲ್ರೆಡಿ ನಿಮ್ಗೆ ಗೊತ್ತಾಗಿದೆ. ಲಾಸ್ಟ್ ವಿಡಿಯೋದಲ್ಲಿ ಕೂಡ ನಾನು ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೆ. ಓಕೆ, ಇನ್ ಡೀಟೇಲಾಗಿ ನೋಟಿಫಿಕೇಷನ್ ಕೂಡ ಬಂದಿರತಕ್ಕಂಥದ್ದು ಎಷ್ಟು ಪೋಸ್ಟ್ ಇದೆ ಅಂತಂದು. ಲಾಸ್ಟ್ ವಿಡಿಯೋದಲ್ಲಿ ಎಷ್ಟು ಪೋಸ್ಟ್ ಬಂದಿದೆ ಅಂತಂದು ಹೇಳಿರಲಿಲ್ಲ, ಬಿಕಾಸ್ ಇನ್ನು ಔಟ್ ಆಗಿದ್ದಿಲ್ಲ. ಇವಾಗ ಎಷ್ಟು ಪೋಸ್ಟ್ ಇದೆ, ಎಷ್ಟು ವೇಕೆನ್ಸಿಗಳು ಖಾಲಿ ಇದ್ದಾವೆ ಅಂತಕ್ಕಂಥದ್ದು ಟೋಟಲ್ ಆಗಿ ಬಂದಿರತಕ್ಕಂಥದ್ದು ಆಲ್ರೆಡಿ ನಿಮ್ಮ ಸ್ಕ್ರೀನಲ್ಲಿ ಕಾಣಿಸ್ತಿದೆ. 2218 ಸೀಟ್ ನರ್ಸಿಂಗ್ ಆಫೀಸರ್ ರಿಕ್ರೂಟ್ಮೆಂಟಲ್ಲಿ ಖಾಲಿ ಇರತಕ್ಕಂಥದ್ದು. ಆನ್ಲೈನ್ ಮುಖಾಂತರ ನೀವು ಅಪ್ಲಿಕೇಶನನ್ನು ಹಾಕೋಬೋದಾಗಿರ್ತಕ್ಕಂಥದ್ದು. ಜುಲೈ 24 ಎಸ್ಟರ್ಡೆಯಿಂದ ಸ್ಟಾರ್ಟ್ ಆಗಿರ್ತಕ್ಕಂಥ ಒಂದು ನೋಟಿಫಿಕೇಷನ್ ಇದು. ಓಕೆ, ಸ್ಕ್ರೀನಲ್ಲಿ ಕಾಣಿಸ್ತಿದೆ. ಆಲ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಏಮ್ಸ್ ಡೆಲ್ಲಿ ರಿಲೀಸ್ಡ್ ಅಫಿಷಿಯಲ್ ನೋಟಿಫಿಕೇಷನ್ 2218 ಪೋಸ್ಟ್ ನಾರ್ಸೆಟ್ 11. ಓಕೆನಾ, ಇದು ನಾರ್ಸೆಟ್ 11ಗೆ ಕರೆದಿರ್ತಕ್ಕಂಥ 2218 ಪೋಸ್ಟ್ಗಳು ಖಾಲಿ ಇರತಕ್ಕಂಥದ್ದು. ಟೋಟಲ್ ಎಲಿಜಿಬಿಲಿಟಿ ಏನು, ಯಾವ ಥರ ಅಪ್ಲಿಕೇಶನ್ ಹಾಕ್ಬೋದು ಅಂತಂದು ಡೀಟೇಲಾಗಿ ಸಿಲೆಬಸ್ ಏನು ಎಲ್ಲವನ್ನು ನೋಡ್ತಾ ಹೋಗೋಣ. ಓಕೆ, ಓಕೆ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆ ಏಮ್ಸ್ ನಾರ್ಸೆಟ್ 11 2026 ಓವರ್ವ್ಯೂ. ಆರ್ಗನೈಸೇಷನ್ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್. ಪೋಸ್ಟ್ ನೇಮ್ ನರ್ಸಿಂಗ್ ಆಫೀಸರ್. ಎಕ್ಸಾಮ್ ನರ್ಸಿಂಗ್ ಆಫೀಸರ್ ರಿಕ್ರೂಟ್ಮೆಂಟ್ ಕಾಮನ್ ಎಲಿಜಿಬಿಲಿಟಿ ಟೆಸ್ಟ್. ಇಲ್ಲಿ ಟೆಸ್ಟ್ ಇರ್ತಕ್ಕಂಥದ್ದು ನಾರ್ಸೆಟ್ 11. ಓಕೆ, ಇಲ್ಲಿ ಸಿರೀಸ್ ನಾರ್ಸೆಟ್ 1 2 3 4 ಇದೇನಪ್ಪ ಅಂತಂದರೆ ಕಂಟಿನ್ಯೂ ಆಗ್ತಾ ಬಂದಿರತಕ್ಕಂಥದ್ದು ಇದು ನಾರ್ಸೆಟ್ 11. ಓಕೆ, ನೆಕ್ಸ್ಟ್ 6 ಮಂತ್ ಆದಮೇಲೆ ಮತ್ತೆ ಏನು ಮಾಡ್ತಾರೆ, ನಾರ್ಸೆಟ್ 12 ಕರೀತಕ್ಕಂಥದ್ದು. ಓಕೆನಾ, ನೋಡ್ಬೋದು ನೀವು ಸ್ಕ್ರೀನಲ್ಲಿ ಕಾಣಿಸ್ತಾ ಇದೆ. ನೆಕ್ಸ್ಟ್ ನೋಟಿಫಿಕೇಷನ್ ಡೇಟ್ ಯಾವಾಗ ಬಂದಿದೆ, ನೋಟಿಫಿಕೇಷನ್ 24 ಜುಲೈ 2026. ಟೋಟಲ್ ವೇಕೆನ್ಸೀಸ್ ಎಷ್ಟಿದೆ ಅಂತ ಕೊಟ್ಟಿದ್ದಾರೆ. ಅದೇ ರೀತಿ ಪೇಮೆಂಟ್ ಅದನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಿರ್ತಕ್ಕಂಥದ್ದು. 7th ಪೇಯಲ್ಲಿ ಪೇಮೆಂಟ್ ಸಿಗ್ತಕ್ಕಂಥದ್ದು. ನೆಕ್ಸ್ಟ್ ಕ್ಯಾಟಗರಿ ಗ್ರೂಪ್ ಬಿ. ಓಕೆನಾ, ಗ್ರೂಪ್ ಬಿ ಅಲ್ಲಿ ಬರ್ತಕ್ಕಂಥ ಒಂದು ಪೋಸ್ಟ್ ಇದಾಗಿದೆ. ನೆಕ್ಸ್ಟ್ ಮೋಡ್ ಆಫ್ ಅಪ್ಲಿಕೇಶನ್ ಆನ್ಲೈನ್. ಏಜ್ ಲಿಮಿಟ್ 18 to 13 ಇಯರ್ಸ್. ಅದೇ ರೀತಿ ಸೆಂಟ್ರಲ್ ಗೌರ್ಮೆಂಟಲ್ಲಿ ತಕ್ಕಂಗೆ ಏನು ಮಾಡ್ತಾರಪ್ಪ, ಏಜ್ ರಿಲ್ಯಾಕ್ಸೇಷನ್ ಇರ್ತಕ್ಕಂಥದ್ದು. ಓಕೆ, SC/ST ಕ್ಯಾಂಡಿಡೇಟ್ಸ್ ಆಗಿರ್ಬೋದು, OBC ಅವ್ರಿಗೆ ಏನು ಮಾಡ್ತಾರೆ 3 years + 5 years ಆ್ಯಡ್ ಆಗುತ್ತೆ. ನೋಡ್ಕೋಬೋದು ನೀವು, ಅದನ್ನು ನೋಡಿಕೊಂಡು ಅಪ್ಲಿಕೇಶನನ್ನು ಹಾಕ್ಕೊಳ್ಳಿ. ನೆಕ್ಸ್ಟ್ ಅಪ್ಲಿಕೇಶನ್ ಸ್ಟಾರ್ಟ್ 24 ಜುಲೈ 2026. ಅಪ್ಲಿಕೇಶನ್ ಲಾಸ್ಟ್ ಡೇಟ್ 13 ಆಗಸ್ಟ್ 2026. ಲಾಸ್ಟ್ ಡೇಟ್ 13 ಆಗಸ್ಟ್. ಓಕೆನಾ, ಇನ್ನು ಅರೌಂಡ್ 15 to 15 days ಇರ್ತಕ್ಕಂಥದ್ದು. ಯಾರೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಾ ಹೋಗಿ ಒಂದ್ಸತಿ ವಿಸಿಟ್ಗೆ ಹೋಗಿ ಲಾಗಿನ್ ಆಗಿ ಅಪ್ಲಿಕೇಶನನ್ನು ಹಾಕ್ಬೋದು. ಯಾವ ವೆಬ್ಸೈಟ್ ಅಂತ ಕೇಳ್ತಿದ್ದೀರಾ? ಓಕೆ, ಸ್ಕ್ರೀನಲ್ಲಿ ಕಾಣಿಸ್ತಾ ಇದೆ ಇಲ್ಲಿ www.aimsexams ಅಂತಕ್ಕಂಥದ್ದು ಈ ಒಂದು ಅಫಿಷಿಯಲ್ ವೆಬ್ಸೈಟ್ ಇದು. ಓಕೆ, ಸ್ಕ್ರೀನಲ್ಲಿ ಕಾಣಿಸ್ತಿದೆಯಲ್ಲ, ಯಾವುದ್ಯಾವುದೋ ವೆಬ್ಸೈಟಿಗೆ ಹೋಗಿ ಅಪ್ಲಿಕೇಶನ್ ಕರೆದಿಲ್ಲ ಸಿಗ್ತಿಲ್ಲ ಅಂತಂದು ಹುಡುಕಾಡೋ ಬದಲು ಇದು ಒಂದು ಅಫಿಷಿಯಲ್ ಆಗಿರ್ತಕ್ಕಂಥ ವೆಬ್ಸೈಟು. ಈ ಒಂದು ವೆಬ್ಸೈಟಿಗೆ ಹೋಗಿ ನೀವು ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತಕ್ಕಂಥದ್ದು. ಇಲ್ಲಿ ಯಾವ ಥರ ಒಂದು ಟೆಸ್ಟ್ ಇರುತ್ತೆ ಅಂತಂದರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರ್ತಕ್ಕಂಥದ್ದು. ಓಕೆನಾ, ಇಲ್ಲಿ ಯಾವುದೇ ರೀತಿ ಸ್ಕ್ಯಾಮ್ ಆಗೋಲ್ಲ. ಬಿಕಾಸ್ ನಿಮ್ಗೆ ಗೊತ್ತಿರ್ಬೋದು ನೀಟಲ್ಲಿ ಯಾವ ಥರ ಸ್ಕ್ಯಾಮ್ ಆಯಿತು ಅಂತಂದು, ಪೇಪರ್ ಲೀಕ್ ಆಯಿತು ಅಂತಂದು. ಇಲ್ಲಿ ಯಾವುದೇ ರೀತಿ ಆ ಥರ ಒಂದು ಸ್ಕ್ಯಾಮ್ ಆಗಬಾರ್ದು ಅನ್ನೋದಕ್ಕೆ ಏನು ಮಾಡಿದ್ದಾರೆ, ಇಲ್ಲಿ CBT ಮೋಡನ್ನು ತಂದಿರತಕ್ಕಂಥದ್ದು. ಇದು ಫೇರ್ ಆಗಿರ್ತಕ್ಕಂಥದ್ದು. ಹೂ ಆರ್ ಇಂಟ್ರೆಸ್ಟೆಡ್ ಹೋಗಿ ಅಪ್ಲಿಕೇಶನನ್ನು ಹಾಕ್ಬೋದು. ಓಕೆ, ಎಲಿಜಿಬಿಲಿಟಿ ಏನು ಅಂತಂದರೆ BSc ನರ್ಸಿಂಗ್ ಕಂಪ್ಲೀಟ್ ಆಗಿರಬೇಕು ಅಥವಾ JNM ಮುಗಿಸಿ ನೀವೇನು ಮಾಡಿರಬೇಕು, 2 ವರ್ಷ ಎಕ್ಸ್ಪೀರಿಯನ್ಸ್ ಲೆಟರ್ ಕೂಡ ಇರಬೇಕು ವಿತ್ ರಿಜಿಸ್ಟ್ರೇಷನ್ ನಂಬರ್. ಅದ್ರ ಜೊತೆಗೆ ಪೋಸ್ಟ್ BSc ಆಗಿತ್ತು ಅಂದರೂ ಕೂಡ ನೀವು ಅಪ್ಲಿಕೇಶನನ್ನು ಹಾಕ್ಬೋದಾಗಿದೆ. ಓಕೆ, ಇದಿಷ್ಟು ಇನ್ಫಾರ್ಮೇಷನ್ ರಿಲೇಟೆಡ್ ಏಮ್ಸ್ ನಾರ್ಸೆಟ್ ಬಗ್ಗೆ ಆಗಿರ್ತಕ್ಕಂಥದ್ದು. ಅದೇ ರೀತಿ ಎಲ್ಲೆಲ್ಲಿ ಎಷ್ಟೆಷ್ಟು ಪೋಸ್ಟ್ ಖಾಲಿ ಇದ್ದಾವೆ ಅಂತಂದು ಇನ್ ಡೀಟೇಲ್ ಆಗಿ ನೋಡ್ತಾ ಹೋದರೆ ನೋಡ್ಬೋದು ನೀವು. ಏಮ್ಸ್ ಅವಂತಿಪುರ ಆಗಿರ್ಬೋದು, ಭೂಪಾಲ್ ಆಗಿರ್ಬೋದು. ಓಕೆನಾ, ಟೋಟಲ್ 75 47 ನೀವು ಓದ್ಕೊಳ್ಳಿದು ಬೇಕಂದರೆ ಯಾರಿಗೆಲ್ಲ ಎಲ್ಲೆಲ್ಲಿ ಖಾಲಿ ಇದೆ. ಏಮ್ಸ್ ಆಲ್ ಓವರ್ ಇಂಡಿಯಾ ಎಲ್ಲಿ ಏಮ್ಸ್ ಇನ್ಸ್ಟಿಟ್ಯೂಷನ್ ಇದಾವೆ ಅಲ್ಲಿ ಮಿನಿಮಮ್ ಖಾಲಿ ಇರ್ತಕ್ಕಂಥ ಒಂದು ಸೀಟನ್ನು ಇಲ್ಲಿ ಏನು ಮಾಡಿದ್ದಾರೆ ಕೊಟ್ಟಿರ್ತಕ್ಕಂಥದ್ದು. ಟೋಟಲ್ ಎಷ್ಟು, ಏಮ್ಸ್ ಪಟ್ನಾ 201 ಪೋಸ್ಟ್ಗಳು ಖಾಲಿ ಇರ್ತಕ್ಕಂಥ 201 ಪೋಸ್ಟ್. ಓಕೆನಾ, ESI ನ್ಯೂ ಡೆಲ್ಲಿ ನೋಡ್ಬೋದು ನೀವು 523 ಪೋಸ್ಟ್ ಖಾಲಿ ಇರ್ತಕ್ಕಂಥದ್ದು ಡೆಲ್ಲಿಯಲ್ಲಿ. ಅದೇ ರೀತಿ ಟೋಟಲ್ ಆಗಿ 2218 ಪೋಸ್ಟ್. ಇದಿಷ್ಟು ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ಏಮ್ಸ್. ಅದೇ ರೀತಿ ಎಲಿಜಿಬಿಲಿಟಿ ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ. ಓಕೆ, ನೆಕ್ಸ್ಟ್ ಕ್ಯಾಟಗರಿ ಏಜ್ ರಿಲ್ಯಾಕ್ಸೇಷನ್ ಅದು ಕೂಡ ಇದರಲ್ಲಿ ಕ್ಲಾರಿಫೈ ಮಾಡಿಬಿಡ್ತೀನಿ. SC/ST ಅವರಿಗೆ ನೋಡ್ಬೋದು ನೀವು 5 ವರ್ಷ ರಿಲ್ಯಾಕ್ಸೇಷನ್. OBC ಇದ್ದರೆ ನಿಮಗೆ 3 ವರ್ಷ ರಿಲ್ಯಾಕ್ಸೇಷನ್. ಅದೇ ರೀತಿ PWBD ಇದ್ದರೆ 10 ವರ್ಷ ರಿಲ್ಯಾಕ್ಸೇಷನ್ ಇರ್ತಕ್ಕಂಥದ್ದು. ಓಕೆ, ಅದೇ ರೀತಿ ನೋಡ್ಕೋಬೋದು ನೀವು. ಇದಿಷ್ಟು ಜನರಲ್ ಆಗಿರ್ತಕ್ಕಂಥ ಒಂದು ಏಜ್ ರಿಲ್ಯಾಕ್ಸೇಷನ್. ಓಕೆ, ನೆಕ್ಸ್ಟ್ ಇದಾದಮೇಲೆ ಮತ್ತೇನಾದರೂ ಇನ್ಫಾರ್ಮೇಷನ್ ಇದೆ. ಮೇನ್ ಇಂಪಾರ್ಟೆಂಟ್ ಆಗಿ ಬೇಕಾಗಿರ್ತಕ್ಕಂಥ ಒಂದು ಇನ್ಫಾರ್ಮೇಷನ್ ಏನಪ್ಪ ಅಂತಂದರೆ ಜನರಲ್ ಅಥವಾ OBC ಕ್ಯಾಂಡಿಡೇಟ್ಸ್ಗಳಿಗೆ ಎಷ್ಟಿದೆ
ಫೀಸು. ಓಕೆ, ಅದೇ ರೀತಿ ಎಸ್ ಸಿ ಎಸ್ ಟಿ ಅವರಿಗೆ ಎಷ್ಟು ಫೀಸು, ಅಪ್ಲಿಕೇಶನ್ ಹಾಕಬೇಕಂತಂದರೆ ಮೇನ್ ಗೊತ್ತಿರಬೇಕಾಗಿರೋದು ನಮಗೇನಪ್ಪ ಅಂತಂದರೆ ಅಪ್ಲಿಕೇಶನ್ ಫೀಸ್ ಎಷ್ಟು. ಓಕೆ, ಇಲ್ಲಿ ನೋಡ್ಬೋದು ನೀವು ಸ್ಕ್ರೀನಲ್ಲಿ ಕಾಣಿಸ್ತಿದೆ 3000 ರುಪೀಸ್ ಫೀಸ್ ಇರ್ತಕ್ಕಂಥದ್ದು. ಓಕೆನಾ, ಒ ಬಿ ಸಿ ಮತ್ತು ಜನರಲ್ ಕ್ಯಾಟಗರಿ ಅವರಿಗೆ. ಎಸ್ ಸಿ ಎಸ್ ಟಿ ಮತ್ತು EWS ಅವರಿಗೆ 2400 ರುಪೀಸ್ ಇರ್ತಕ್ಕಂಥದ್ದು. ಓಕೆ, ನೋಡಿ, ಇಫ್ ನೀವೇನಾದರೂ ಇಂಟ್ರೆಸ್ಟೆಡ್ ಇದ್ದರೆ, ಎಲಿಜಿಬಿಲಿಟಿ ಇದ್ದರೆ ಅಪ್ಲಿಕೇಶನನ್ನು ಹಾಕ್ಕೊಳ್ಳಿ. ಮತ್ತು ಇನ್ನೇನಾದರೂ ಇನ್ಫಾರ್ಮೇಷನ್ ಬೇಕು ಅಂತಂದರೆ ಕಮೆಂಟ್ ಮಾಡಿ, ನೆಕ್ಸ್ಟು ಅದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ. ಆಲ್ರೆಡಿ ನಿಮ್ಗೆ ಗೊತ್ತಿರುತ್ತೆ, ಆಲ್ರೆಡಿ ನಾರ್ಸಿಟಿಗೆ ಯಾರು ಪ್ರಿಪೇರ್ ಆಗ್ತಿರ್ತೀರ ಯಾವ ಥರ ಎಕ್ಸಾಮ್ ಇರುತ್ತೆ ಏನು ಅಂತಂದು ಗೊತ್ತಿರುತ್ತೆ. ಬಟ್ ನಿಮ್ಗೇನಾದರೂ ಬೇಕು ಅಂತಂದರೆ ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.